ಧನುಸು ರಾಶಿ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಗುರು, ಈ ರಾಶಿಯವರಿಗೆ ಗುರು ಈಗಾಗಲೇ ಋಷಭದಲ್ಲಿ ಸಂಚಾರ ಮಾಡ್ತಾ ಇದ್ದೇನೆ. ಧನುಸು ರಾಶಿಯವರಿಗೆ 6ರಿಂದ 7 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಧನುಸು ರಾಶಿಯವರಿಗೆ ಆಷಾಢ ಮಾಸದ ಫಲಾಫಲ ನೋಡೋಕೆ ಹೋದಾಗ ಸ್ವಲ್ಪ ವಿರೋಧಿಗಳು ದಮನ ಆಗ್ತಾರೆ. ಅಕ್ಕಪಕ್ಕ ಇರ್ಬೋದು, ಮನೆಗಳ ಹತ್ರ ಇರ್ಬೋದು, ಉದ್ಯೋಗದಲ್ಲಿರ್ಬೋದು, ಅವ್ರು ಮಾತಾಡ್ಕೊಂಡು ಬರ್ತಾರೆ. ಒಂದು ಹೊಂದಾಣಿಕೆ ಆಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಪರಿಪೂರ್ಣ ಆಗುತ್ತೆ. ಹಾಗೆ ಈಗಾಗಲೇ ಯಾವುದೋ ಪ್ರಾಜೆಕ್ಟ್ ಕೈ ತೊಗೊಂಡಿದ್ದೀರಾ, ಆ ಪ್ರಾಜೆಕ್ಟ್ ಸಕ್ಸಸ್ ಆಗುತ್ತೆ. ರಿಯಲ್ ಎಸ್ಟೇಟ್ ಅವ್ರಿಗೆ ಒಳ್ಳೆಯದಾಗುತ್ತೆ. ಆತ್ಮವಿಶ್ವಾಸ ಚೆನ್ನಾಗಿರುತ್ತೆ. ಸ್ವಲ್ಪ ಅನಾರೋಗ್ಯ ಕಾಡ್ತಕ್ಕಂಥದ್ದು, ತಲೆ ತಿರುಗಿಸಕ್ಕಂಥದ್ದು, ತಲೆ ಸುತ್ತೋದು ಅಥವಾ ಮನಸ್ಸಿನ ಸ್ವಲ್ಪ ವಿಕಾರತೆ ಆಗ್ತಕ್ಕಂಥ ಸಾಧ್ಯತೆ ಇದ್ದರೂ ಸಹ ಮಾಸದ ಕಡೆಯ ಭಾಗದಲ್ಲಿ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ. ಖರ್ಚುಗಳು ಕಡಿಮೆ ಆಗುತ್ತೆ. ಉದ್ಯೋಗದಲ್ಲಿ ಒಳ್ಳೆಯದಾಗುತ್ತೆ. ಸಾಲಬಾಧೆಯಿಂದ ಮುಕ್ತರಾಗ್ತೀರಾ. ಯಾರಿಗೋ ಜಾಮೀನು ಹೋಗಿರ್ತೀರಾ, ಅದರಲ್ಲೂ ಕೂಡ ಕ್ಲಿಯರ್ ಆಗ್ತಕ್ಕಂಥ ಯೋಗ. ಪ್ರಯಾಣದಲ್ಲಿ ಒಳ್ಳೆಯದಾಗುತ್ತೆ. ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ತಾಯಿ ಆಶೀರ್ವಾದ ಪರಿಪೂರ್ಣ ಇರತಕ್ಕಂಥದ್ದು. ರಾಜಕೀಯ ಸ್ಥಾನಮಾನ ಸಿಗ್ತಕ್ಕಂಥದ್ದು. ಶ್ರೀಮತಿಗೆ ಯಾರೋ ಕಾಯ್ತಾ ಇರ್ತೀರಾ ರಾಜಕೀಯ ಸ್ಥಾನಮಾನ ಅಂತಹವರಿಗೆ, ಹೆಣ್ಣುಮಕ್ಕಳಿಗೆ ಮನೆಯಲ್ಲಿ ಏನಾದರೂ ಅಧಿಕಾರ ಪ್ರಾಪ್ತಿಯಾಗ್ತಕ್ಕಂಥ ಮಾಸ ಸಹ ಧನುಸು ರಾಶಿಯವರಿಗಾಗಿರುತ್ತೆ. ಧನುಸು ರಾಶಿಯವರು ಅದು ಸಾಧ್ಯವಾದಷ್ಟು ದೇವಿಯ ದೇವಸ್ಥಾನದಲ್ಲಿ ಧನುಸು ರಾಶಿಯವರು ಮಂಗಳವಾರ ಅಥವಾ ಶುಕ್ರವಾರ ದೀಪ ಹಚ್ಕೊಂಡು ಬನ್ನಿ. ಈ ಮಾಸದಲ್ಲಿ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹೆಸರು ಬೇಳೆಯಿಂದ ಮಾಡಿದಂಥ ಪದಾರ್ಥಗಳನ್ನು ದಾನ ಮಾಡಿ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಧನುಸು ರಾಶಿಯವರಿಗಾಗಿರುತ್ತೆ. ಓಂ ದಕ್ಷಿಣಾಮೂರ್ತಯೇ ನಮಃ. ದರ್ಶನ ಆದರೆ ಮಾಡಿ, ಇಲ್ಲ ಅಂದರೆ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಓಂ ದಕ್ಷಿಣಾಮೂರ್ತಯೇ ನಮಃ. ಈ ಮಂತ್ರವನ್ನು ಹೆಚ್ಚಾಗಿ ಹೇಳ್ಕೊಳ್ಳಿ. 3 ಮತ್ತು 8 ಅದೃಷ್ಟ ಸಂಖ್ಯೆಗಳಾಗಿರುತ್ತೆ. ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಹಳದಿ ಮತ್ತು ಬೂದು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ.